ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮ್ಗೆಲ್ಲ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ. ನಾನು ಆಲ್ರೆಡಿ ಬ್ಯಾಂಕ್ ನಿಫ್ಟಿ 18th ಡಿಸೆಂಬರ್ ಸೋಮವಾರದ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ ವಿಡಿಯೋನ ತಗೊಂಡ್ ಬಂದಿದ್ದೀನಿ. ಈ ವಿಡಿಯೋದಲ್ಲಿ ನಾವು ಸೋಮವಾರ 18th ಡಿಸೆಂಬರ್ ವೀಕ್ಲಿ ಎಕ್ಸ್ಪೈರಿ ಇರೋ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಹಾಗೂ ಬ್ಯಾಂಕ್ಸ್ ಗಳ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಣ. ಸೊ ಅದಕ್ಕಾಗಿ ನಾನು ಮೊದಲನೇದಾಗಿ ಮಿಡ್ ಕ್ಯಾಪ್ ನಿಫ್ಟಿ ಆಪ್ಷನ್ ಚೈನಿಗೆ ಹೋಗ್ತಾ ಇದ್ದೀನಿ. ಮಿಡ್ ಕ್ಯಾಪ್ ನಿಫ್ಟಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 3,31,000 ಹಾಗೂ ಕಾಲ್ ಸೈಡ್ ಅಲ್ಲಿ 3,41,000 ಆಲ್ಮೋಸ್ಟ್ ಸಮನಾಗಿದ್ದಾರೆ. ಇನ್ನು ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದು ನಾವು ಇಲ್ಲಿ ಚೆಕ್ ಮಾಡಿದ್ರೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಅಂತಂದ್ರೆ 30,000 ಬಿಲ್ಟ್ ಆಗಿರೋದು 10,400 ಸ್ಟ್ರೈಕ್ ಪ್ರೈಸ್ ಹತ್ರ, ಹಾಗೂ ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ 35,000 10,500 ಸ್ಟ್ರೈಕ್ ಪ್ರೈಸ್ ಹತ್ರ ಇಲ್ಲಿ ಬಿಲ್ಟ್ ಆಗಿದೆ. ಇನ್ನು ಪುಟ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಅಂತ ನಾವು ನೋಡಿದ್ರೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 29,000 ಬಿಲ್ಟ್ ಆಗಿರೋದು 10,200 ಸ್ಟ್ರೈಕ್ ಪ್ರೈಸ್ ಹತ್ರ. ಸೊ ಆಪ್ಷನ್ ಚೈನ್ ಪ್ರಕಾರ ಮಿಡ್ ಕ್ಯಾಪ್ ನಿಫ್ಟಿಗೆ ಸಪೋರ್ಟ್ 10,200 ಹಾಗೂ ರೆಸಿಸ್ಟೆನ್ಸ್ 10,500 ವರೆಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಈಗ ನಾವು ಆಪ್ಷನ್ ಚೈನ್ ಇಂದ ಮಿಡ್ ಕ್ಯಾಪ್ ನಿಫ್ಟಿ ಟ್ರೇಡಿಂಗ್ ಗೆ ಹೋಗೋಣ. ಸೊ ಈಗ ಮಾರ್ಕೆಟ್ ಅಲ್ಲಿ ಇರೋ ಬುಲ್ ರನ್ ಅಲ್ಲಿ ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ರೀತಿನೇ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಕೂಡ ಓನ್ಲಿ ಕಾಲಲ್ಲಿ ಪೊಸಿಷನ್ಸ್ ಅದು ಬೈ ಅಂಡ್ ಡಿಪ್ಸ್ ಆಗಿ ಟ್ರೇಡ್ ಮಾಡಕ್ಕೆ ರೆಫರ್ ಮಾಡ್ತೀನಿ. ಸೊ ಈಗ ಮಿಡ್ ಕ್ಯಾಪ್ ನಿಫ್ಟಿ ಕ್ಲೋಸಿಂಗ್ 10,306 ಹತ್ರ ಬಂದಿದೆ. ಸೊ ಸ್ಟಾರ್ಟಿಂಗ್ ಆಫ್ ದ ಡೇ ಮಿಡ್ ಕ್ಯಾಪ್ ನಿಫ್ಟಿ ಏನಾದ್ರು ಗ್ಯಾಪ್ ಡೌನ್ ಅಥವಾ ಪ್ರಾಫಿಟ್ ಬುಕಿಂಗ್ ಅಂತ ಬಂದ್ರೆ ಮಿಡ್ ಕ್ಯಾಪ್ ನಿಫ್ಟಿಗೆ ಸಪೋರ್ಟ್ ಬರ್ತಾ ಇರೋದು 10,220 ಇಂದ 10,200 ಲೆವೆಲ್. ಸೊ ಈ ಲೆವೆಲ್ ಅಲ್ಲಿ ಬಂದ್ರೆ ಈ ಲೆವೆಲ್ ಇಂದ ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ಅಲ್ಲಿ ಸಿ ನಲ್ಲಿ ಪೊಸಿಷನ್ಸ್ ನ ತಗೋಬಹುದು. ನಾವು ಸ್ಟಾಪ್ ಲಾಸ್ ಇಡಬೇಕಾದ ಲೆವೆಲ್ 10,180 ಹತ್ರ ಅಥವಾ 175 ಹತ್ರ. ಸೊ ಇಲ್ಲಿ ಸ್ಟಾಪ್ ಲಾಸ್ ಇಟ್ಕೊಂಡು ನಾವು ಸಿ ನಲ್ಲಿ ಪೊಸಿಷನ್ ತಗೊಂಡ್ರೆ ಇಲ್ಲಿಂದ ಬರೋ ರಿಕವರಿನಲ್ಲಿ ಅಗೇನ್ 10,300 ಅಥವಾ ಅದಕ್ಕಿಂತ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಇನ್ನು ಮಿಡ್ ಕ್ಯಾಪ್ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇನೆ ಫ್ಲಾಟ್ ಟು ಪಾಸಿಟಿವ್ ಟ್ರೇಡ್ ಆಗಕ್ಕೆ ಶುರು ಆದ್ರೆ ಮಿಡ್ ಕ್ಯಾಪ್ ನಿಫ್ಟಿ 10,330 ಮೇಲೆ ಹೋಗ್ತಿದ್ದಂಗೆ ಇಲ್ಲಿ ಸಿ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ಬರೋ ಅಪ್ ಮೂವ್ 10,400 ಹತ್ರ ಸ್ಮಾಲ್ ರೆಸಿಸ್ಟೆನ್ಸ್ ಇರುತ್ತೆ. ಅಲ್ಲಿಂದ ಆಪ್ಷನ್ ಚೈನ್ ಪ್ರಕಾರ ಫೈನಲ್ ರೆಸಿಸ್ಟೆನ್ಸ್ 10,500 ವರೆಗೂ ಹೋದ್ರೂ ಹೋಗ್ಬೋದು. ಸೊ ಈ ರೀತಿ ಅಪ್ ಮೂವ್ ನಲ್ಲಿ ನಾವು ಮಿಡ್ ಕ್ಯಾಪ್ ನಿಫ್ಟಿ ನಲ್ಲಿ ಕಾಲಲ್ಲಿ ಪೊಸಿಷನ್ ತಗೊಂಡು 30 ಪಾಯಿಂಟ್ಸ್ ಡಿಫರೆನ್ಸ್ ಅಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೋಬೇಕಾಗುತ್ತೆ. ಹಾಗೂ ಹೋಗೋ ಅಪ್ ಮೂವ್ ಅಲ್ಲಿ ನಮ್ಮ ಸ್ಟಾಪ್ ಲಾಸ್ ನ ಟ್ರೇಲ್ ಮಾಡ್ತಾ ಪೊಸಿಷನ್ ತಗೊಂಡು ಹೋಗ್ಬೋದು. 10,450 ಇಂದ 500 ಲೆವೆಲ್ ಬರ್ತಿದ್ದಂಗೆ ಅಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದು. ಸೊ ಈ ರೀತಿ ನಾವು ಮಿಡ್ ಕ್ಯಾಪ್ ನಿಫ್ಟಿ ನಲ್ಲಿ 18th ಡಿಸೆಂಬರ್ ಸೋಮವಾರ ದಿನ ಟ್ರೇಡ್ ಮಾಡಬಹುದು. ಇನ್ನು ಸೋಮವಾರ ಎಕ್ಸ್ಪೈರಿ ಇರೋ ಬ್ಯಾಂಕ್ ಎಕ್ಸ್ ಟ್ರೇಡಿಂಗ್ ಲೆವೆಲ್ಸ್ ನ ಕೂಡ ನೋಡೋಣ. ಅದಕ್ಕಾಗಿ ನಾನು ಬ್ಯಾಂಕ್ ಎಕ್ಸ್ BSE ವೆಬ್ಸೈಟ್ ಅಲ್ಲಿ ಹೋಗಿ ಅದರ ಆಪ್ಷನ್ ಚೈನ್ ಡೇಟಾ ಚೆಕ್ ಮಾಡ್ತೀನಿ. ಈಗ ನಾನು ಬ್ಯಾಂಕ್ ಎಕ್ಸ್ ಆಪ್ಷನ್ ಚೈನ್ ಡೇಟಾದಲ್ಲಿ ಇದ್ದೀನಿ. ಇದರ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ ಬಿಲ್ಟ್ ಆಗಿರೋದು 5 lakhs ಹಾಗೂ ಕಾಲ್ ಸೈಡ್ ಅಲ್ಲಿ 7,44,000. ಸೊ ಇಲ್ಲಿ ಕಾಲ್ ರೇಟರ್ಸ್ ಹೆಚ್ಚಾಗಿದ್ದಾರೆ ಪುಟ್ ರೇಟರ್ಸ್ ಗಿಂತ. ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 96,000 ಬಿಲ್ಟ್ ಆಗಿರೋದು 54,500 ಸ್ಟ್ರೈಕ್ ಪ್ರೈಸ್ ಹತ್ರ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಮೇಲೆ ಕಾಣಿಸ್ತಾ ಇಲ್ಲ. ಸೊ 64,500 ರೆಸಿಸ್ಟೆನ್ಸ್ ಆಗಿದೆ. ಇನ್ನು ಪುಟ್ ಸೈಡ್ ಅಲ್ಲಿ ಸಪೋರ್ಟ್ ಅಂತ ಬಂದ್ರೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 59,000 ಬಿಲ್ಟ್ ಆಗಿರೋದು 54,000 ಸ್ಟ್ರೈಕ್ ಪ್ರೈಸ್ ಹತ್ರ. ಸೊ ಬ್ಯಾಂಕ್ ಎಕ್ಸ್ ಅಲ್ಲಿ ಡೇಟಾ ಬಹಳ ಕಡಿಮೆ ಇದೆ. ಇದ್ರ ಪ್ರಕಾರ ಸಪೋರ್ಟ್ 54,000 ಹಾಗೂ ರೆಸಿಸ್ಟೆನ್ಸ್ 54,500 ಬರ್ತಾ ಇದೆ. ಸೊ ನಾವು ಬ್ಯಾಂಕ್ ಎಕ್ಸ್ ಅಲ್ಲಿ ಪೊಸಿಷನ್ ತಗೋಬೇಕು ಅಂತಂದ್ರೆ ಇದ್ರ ಜೊತೆಗೆ ನಾವು ಬ್ಯಾಂಕ್ ನಿಫ್ಟಿ ಡೇಟನ್ ಕೂಡ ಚೆಕ್ ಮಾಡ್ಬೇಕಾಗುತ್ತೆ. ಸೊ ನಮಗೆ ಕ್ಲಿಯರ್ ಪಿಕ್ಚರ್ ಬ್ಯಾಂಕ್ ನಿಫ್ಟಿ ಆಪ್ಷನ್ ಚೈನ್ ಇಂದ ಸಿಗುತ್ತೆ. ಸೊ ಅದನ್ನ ನೋಡಿ ನಾವು ಬ್ಯಾಂಕ್ ಎಕ್ಸ್ ಅಲ್ಲಿ ಸೋಮವಾರ ದಿನ ಹೀರೋ ಜೀರೋ ಕಾಲು ಅಥವಾ ಯಾವುದೇ ಇತರ ಪೊಸಿಷನ್ಸ್ ನ ಕೂಡ ತಗೋಬಹುದು. ಸೊ ನಾವು ಬ್ಯಾಂಕ್ ಎಕ್ಸ್ ಅಲ್ಲಿ ಪೊಸಿಷನ್ ತಗೋಬೇಕು ಅಂತಂದ್ರೆ ಟೆಕ್ನಿಕಲಿ ಯಾವ್ದೆಲ್ಲ ಲೆವೆಲ್ಸ್ ಬರ್ತಾ ಇದಾವೆ ಅಂತ ಈಗ ಚೆಕ್ ಮಾಡೋಣ. ಸೊ ಬ್ಯಾಂಕ್ ಎಕ್ಸ್ ಕ್ಲೋಸಿಂಗ್ 54,280 ಹತ್ರ ಇದೆ. ಸೊ ಇದರ ಸಪೋರ್ಟ್ ಆಪ್ಷನ್ ಚೈನ್ ಪ್ರಕಾರ 54,000 ಹತ್ರ ಬರ್ತಾ ಇದೆ ಹಾಗೂ ರೆಸಿಸ್ಟೆನ್ಸ್ 54,500 ಹತ್ರ ಇರುತ್ತೆ. ಸೊ ಬ್ಯಾಂಕ್ ಎಕ್ಸ್ ಏನಾದ್ರು ಸ್ಟಾರ್ಟಿಂಗ್ ಆಫ್ ದ ಡೇ ಫ್ಲಾಟ್ ಅಥವಾ ಗ್ಯಾಪ್ ಡೌನ್ ಅಂತ ಬಂದ್ರೆ 54,000 ಹತ್ರ ಸಪೋರ್ಟ್ ಇರುತ್ತೆ. ಇಲ್ಲಿ ಈ ಲೆವೆಲ್ ಇಂದ ನಾವು ಸಿ ನಲ್ಲಿ ಪೊಸಿಷನ್ಸ್ ನ ತಗೋಬಹುದು. ಸ್ಟಾಪ್ ಲಾಸ್ ಸ್ವಲ್ಪ ಡೀಪ್ ಕೆಳಗಡೆ ಇಟ್ಕೋಬೇಕಾಗುತ್ತೆ. ಇದರ ಸಪೋರ್ಟ್ 53,800 ಹತ್ರ ಇರುತ್ತೆ. ಸೊ ನಾವು ಇಲ್ಲಿ ಕೆಳಗಡೆ 53,775 ಈ ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೊಂಡು ನಾವು ಬ್ಯಾಂಕ್ ಎಕ್ಸ್ ಅಲ್ಲಿ ಸಿ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ಬರೋ ರಿಕವರಿ 54,500 ಬರ್ತಿದ್ದಂಗೆ ಇಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಕೋಬೇಕು. ಇನ್ನು ಆಫ್ಟರ್ 2 PM
ಸೆಕೆಂಡ್ ಹಾಫ್ ಅಲ್ಲಿ ಬ್ಯಾಂಕ್ ಎಕ್ಸ್ 54,500 ಮೇಲೆನೆ ಟ್ರೇಡ್ ಆಗ್ತಾ ಇದ್ರೆ ಆಗ ನಾವು 54,500 ಸಿ ನ 0 ಕಾಲ್ ಆಗಿ ಕೂಡ ತಗೋಬಹುದು. ಇಲ್ಲಿಂದ ಬರೋ ಅಪ್ ಮೂವ್ 54,800 ಹಾಗೂ HDFC ಬ್ಯಾಂಕ್ ಹಾಗೂ ICICI ಬ್ಯಾಂಕ್ ಗಳಲ್ಲಿ ಪಾಸಿಟಿವ್ ಮೂವ್ಮೆಂಟಮ್ ಇದ್ರೆ ಇದಕ್ಕಿಂತ ಹೆಚ್ಚಿನ ಮೂವ್ಮೆಂಟಮ್ ಕೊಡೋ ಚಾನ್ಸಸ್ ಇರುತ್ತೆ. ಸೊ ನಾವು ಬ್ಯಾಂಕ್ ಎಕ್ಸ್ ಅಲ್ಲಿ ಕೂಡ ಆದಷ್ಟು ಸೋಮವಾರ ದಿನ ಯಾವುದೇ ಪುಟ್ ಪೊಸಿಷನ್ ತಗೊಳ್ಳೋದು ಬೇಡ. ಯಾವುದೇ ಕರೆಕ್ಷನ್ ಅಥವಾ ಪ್ರಾಫಿಟ್ ಬುಕಿಂಗ್ ಅಲ್ಲಿ ಸಪೋರ್ಟ್ ಲೆವೆಲ್ ಇಂದ ಕಾಲಲ್ಲಿ ಪೊಸಿಷನ್ ತಗೊಳಕ್ಕೆ ಟ್ರೈ ಮಾಡೋಣ. ರಿಸ್ಕ್ ರಿವಾರ್ಡ್ ನೋಡಿ ಸ್ಟಾಪ್ ಲಾಸ್ ನ ಇಟ್ಕೊಳ್ಳೋಣ. ಸ್ಟಾಪ್ ಲಾಸ್ ಇಟ್ಟಾದ್ರೆ ನಾವು ಮಾರ್ಕೆಟ್ ಇಂದ ಸೈಡ್ ಅಲ್ಲಿ ಇರೋಣ. ಸೊ ಮಾರ್ಕೆಟ್ ಅಲ್ಲಿ ಏನಾದ್ರು ನೆಗೆಟಿವ್ ಸೆಂಟಿಮೆಂಟ್ ಹೆಚ್ಚಾದ್ರೆ ಮಂಗಳವಾರದಿಂದ ನಾವು ಪುಟ್ ಪೊಸಿಷನ್ ತಗೊಳಕ್ಕೆ ಯೋಚನೆ ಮಾಡೋಣ. ಸೊ ನಾನು ಹೇಳಿರೋ ಈ ಪಾಯಿಂಟ್ಸ್ ಅಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ 9845852716 ಹಾಗೂ ನೀವು ನಮ್ ಸಬ್ ಬ್ರೋಕರ್ ಅಂಡರ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡಬೇಕು ಅಂತಂದ್ರೆ ನೀವು ಅಪ್ಸ್ಟಾಕ್ಸ್ IIFL ಅಥವಾ ಆಂಜಲೋ ನಲ್ಲಿ ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡಬಹುದು. ಅವುಗಳ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗೂ ಮಾರ್ಕೆಟ್ ಅವರ್ಸ್ ಅಲ್ಲಿ ಟ್ರೇಡಿಂಗ್ ಬಗ್ಗೆ ಅಥವಾ ಮಾರ್ಕೆಟ್ ಸೆಂಟಿಮೆಂಟ್ ಬಗ್ಗೆ ಅಪ್ಡೇಟ್ಗೋಸ್ಕರ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ಬೋದು. ಅದ್ರ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರೋ ವಿಡಿಯೋ ಬರೋವರೆಗೂ ನಿಮ್ಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತು.